ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಿಜವಾಗ್ಲೂ ಡಿ.ಎಂ ಅಥವಾ ಡಿ.ಎಫ್ ಅಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರತಿಯೊಂದು ಕೂಡ ಎನರ್ಜಿ ಅಲ್ವಾ? ನಾವು ಒಂದು ಗಂಡಿನ ದೇಹ ಅಥವಾ ಹೆಣ್ಣಿನ ದೇಹ ಅಥವಾ ಅದರ್ಸ್, ಮೇಲ್ ಆರ್ ಫಿಮೇಲ್ ಆರ್ ಅದರ್ಸ್ ದೇಹವನ್ನ ಹೊಂದಿದೀವಿ ಅಂತಂದಾಗ ನಮ್ಮ ದೇಹದ ಎಡಗಡೆ ಭಾಗ ಫೆಮಿನೈನ್ ಎನರ್ಜಿಯನ್ನ ಹೊಂದಿರುತ್ತೆ, ಬಲಗಡೆ ಭಾಗ ಮ್ಯಾಸ್ಕುಲೈನ್ ಎನರ್ಜಿಯನ್ನ ಹೊಂದಿರುತ್ತೆ. ಯಾರಲ್ಲಿ ಯಾವ ಎನರ್ಜಿ ಜಾಸ್ತಿ ಇರುತ್ತೆ ಅವರು ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಲೈಕ್ ಹೆಣ್ಣಿನ ದೇಹವನ್ನ ಹೊಂದಿರ್ತಾರೆ, ಆದ್ರೆ ನೋಡೋದಕ್ಕೆ ಗಂಡಸ್ ತರನೇ ಇರ್ತಾರೆ. ತುಂಬಾ ಜನ ನೋಡಿರ್ತೀವಿ. ನಾನು ಲಾಸ್ಟ್ 15 ಡೇಸ್ ಅಲ್ಲಿ ತಿರುವಣ್ಣಾಮಲೈ ಟೆಂಪಲ್‌ಗೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಮ್ಯಾಮ್ ಜೊತೆ. ಅವರು ಸ್ಪಿರಿಚುವಲ್ ಟೂರ್ ಗುರು ಕರ್ಕೊಂಡು ಹೋಗಿದ್ರು, ನಾನು ಹೋಗಿದ್ದೆ. ಆವಾಗ ಲೈನಲ್ಲಿ ಹೋಗ್ತಾ ಇದ್ದೆ. ನನ್ನ ಲೆಫ್ಟ್ ಅಲ್ಲಿ ಒಂದು ಹುಡುಗಿ, ರೈಟ್ ಅಲ್ಲಿ ಒಂದು ಹುಡುಗಿ. ಆಲ್ಮೋಸ್ಟ್ ಅವರು 10, 11 ಆರ್ 6 ಫೀಟ್ ಅಷ್ಟು ಹೈಟ್ ಇದ್ರು ಹುಡುಗಿರವರು. ಅಂಡ್ ತುಂಬಾ ದೊಡ್ಡ ದೇಹ ಕೂಡ, ತುಂಬಾ ದಪ್ಪ ಕೂಡ ಇದ್ರು. ಅವರು ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ರು. ಅವ್ರ ವಾಯ್ಸ್ ಕೂಡ ಗಂಡಸ್ರು ವಾಯ್ಸ್ ತರನೇ ಬರ್ತಿತ್ತು. ಸೊ ಹೆಣ್ಣಿನ ದೇಹವನ್ನ ಹೊಂದಿದ್ದಾರೆ ಅವರು, ಆದರೆ ಅವರಲ್ಲಿ ಮ್ಯಾಸ್ಕುಲೈನ್ ಎನರ್ಜಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಆದ್ರೆ ಅವರು ಹೆಣ್ಣೇನೆ, ಆದ್ರೆ ಅವರಲ್ಲಿ ಮ್ಯಾಸ್ಕುಲೈನ್ ಎನರ್ಜಿ ಜಾಸ್ತಿ ಇರುತ್ತೆ. ಹಾಗೆ ಗಂಡು ಮಕ್ಕಳನ್ನ ಕೆಲವರನ್ನ ನೋಡಿ ನಾನು ಕೆಲವೊಂದು ರೀಲ್ಸ್ ಅಲ್ಲಿ ನೋಡಿದ್ದೀನಿ. ಅವ್ರು ಮಾತಾಡ್ಬೇಕಾದ್ರೆ ಎಷ್ಟು ಸಾಫ್ಟ್ ಆಗಿ ಹೆಣ್ಣುಮಕ್ಳ ತರಾನೇ ಮಾತಾಡ್ತಾರೆ. ಕೆಲವರು ತುಂಬಾ ಸೈಲೆಂಟ್ ಆಗಿರ್ತಾರೆ. ನೋಡೋದಕ್ಕೂ ಕೂಡ ಕ್ಯೂಟ್ ಆಗಿ ಹೆಣ್ಣುಮಕ್ಳ ತರಾನೇ ಇರ್ತಾರೆ. ಲೀನ್ ಬಾಡಿ, ಹೆಣ್ಣುಮಕ್ಳ ತರ ಸಣ್ಣದಾಗಿ ಬಳ್ಕೋ ತರ, ಸೊಂಟ ಆ ತರ ಎಲ್ಲ ಇರುತ್ತೆ ಹುಡುಗರಿಗೆ. ಅಂಡ್ ಅವ್ರು ಮಾತಾಡೋದ್ರಲ್ಲೂ ಕೂಡ ಸಾಫ್ಟ್ನೆಸ್, ವಾಯ್ಸ್ ಕೂಡ ಹೆಣ್ಣುಮಕ್ಳ ತರ ಇರುತ್ತೆ ಕೆಲವರಿಗೆ. ತಾಳ್ಮೆ, ಪ್ರೀತಿ, ಕ್ಷಮೆ ಈ ತರ ಮನೇಲಿ ಹೆಣ್ಮಕ್ಳ ತರ ಮನೆ ಕೆಲಸ ಮಾಡೋದು, ಈ ತರ ಎಲ್ಲ ಆಟಿಟ್ಯೂಡ್ ಇರುತ್ತೆ. ಅವರು ಗಂಡಿನ ದೇಹವನ್ನು ಹೊಂದಿದ್ದಾರೆ, ಆದರೆ ಅವರಲ್ಲಿ ಫಿಮೇಲ್ ಎನರ್ಜಿ ಜಾಸ್ತಿ ಇದೆ ಅಂತ. ಯಾರು ಅದರ್ಸ್ ಅಂದ್ರೆ ಅವರು ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಅವರನ್ನೇ ಅವರು ಹೇಳ್ಕೊಂಡಿರ್ತಾರೆ, ನಾನು ಈ ಕ್ಯಾಟಗರಿ ಅಂತ. ಆದರೆ ನಾರ್ಮಲಿ ತಗೊಂಡ್ರೆ ನಾವು ಹೆಂಗಸರು ತರಾನೇ ಇರ್ತೀವಿ, ಗಂಡಸರು ತರಾನೇ ಇರ್ತಾರೆ. ಆದರೂ ಕೂಡ ನಮ್ಮಲ್ಲಿ ಇರುವಂತ ಕೆಲವೊಂದು ಕ್ವಾಲಿಟೀಸ್, ಹೆಣ್ಣು ಗಂಡು ಮ್ಯಾಸ್ಕುಲೈನ್ ಫೆಮಿನೈನ್ ಎನರ್ಜಿ ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗ್ಲೂ ಕೂಡ ನಮ್ಮೊಳಗೆ ಇರುವಂತ ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್ ಎನರ್ಜಿಯನ್ನ ಹೆಣ್ಣಾಗ್ಲಿ ಗಂಡಾಗ್ಲಿ ಅದರ್ಸ್ ಆಗ್ಲಿ ಯಾರೇ ಕೇಳ್ತಾ ಇದ್ರು ಸಹ ಎಲ್ಲಾರ್ಗೂ ಒಂದೇ ಪಾಠ. ನಾವು ನಮ್ಮ ಎನರ್ಜಿಯನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಡ ಪಿಂಗಲ ನಾಡಿ, ಮೇಲ್ ಫಿಮೇಲ್, ಮ್ಯಾಸ್ಕುಲೈನ್ ಫೆಮಿನೈನ್, ಇನ್ ಅಂಡ್ ಯಾಂಗ್, ಇದೆಲ್ಲ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಕರೆಯೋ ಅಂಥದ್ದು ಇದೇ ಫೆಮಿನೈನ್ ಮತ್ತು ಮ್ಯಾಸ್ಕುಲೈನ್ ಎನರ್ಜಿಯನ್ನ. ಯಾವಾಗ ಅವೆರಡು ಒಂದಾದಾಗ ಈಡ ಮತ್ತೆ ಸುಷುಮ್ನ ನಾಡಿಯಲ್ಲಿ ಎನರ್ಜಿ ಈಕ್ವಲಿ ಬಂದು ಎರಡು ಮರ್ಜ್ ಆಗಿ ಸುಷುಮ್ನ ನಾಡಿಯಲ್ಲಿ ನಮ್ಮ ಎನರ್ಜಿ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ನಮ್ಮ ಕುಂಡಲಿನಿ ಜಾಗ್ರತೆ ಆಗತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಡಿ.ಎಂ, ಡಿ.ಎಫ್ ಅಂದ್ರೆ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲಕ್ಷ್ಮಿ ನಾರಾಯಣ, ನಾನು ಅವ್ರುಗಳನ್ನ ಜಾಸ್ತಿ ಫಾಲೋ ಮಾಡೋದ್ರಿಂದ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋದ್ರಿಂದ ಇವ್ರುಗಳ ಉದಾಹರಣೆಗಳನ್ನೇ ಕೊಡ್ತೀನಿ. ಲಕ್ಷ್ಮಿಯ ಒಂದು ಹೈಯರ್ ಸೆಲ್ಫ್ ಬಂದ್ರು ಶ್ರೀ ಮಹಾಲಕ್ಷ್ಮಿ, ವಿಷ್ಣುವಿನ ಹೈಯರ್ ಸೆಲ್ಫ್ ಬಂದ್ರು ಶ್ರೀ ಮಹಾವಿಷ್ಣು, ಗಣಪತಿಯ ಹೈಯರ್ ಸೆಲ್ಫ್ ಬಂದು ಶ್ರೀ ಮಹಾಗಣಪತಿ. ಆ ರೀತಿ ಭಗವಂತನಿಗೂ ಕೂಡ ನಾರ್ಮಲ್ ಒಂದು ಎನರ್ಜಿ ಇದೆ, ಅವರ ಒಂದು ಹೈಯರ್ ಸೆಲ್ಫ್ ಅನ್ನೋದಿದೆ. ಭಗವಂತ ಕೂಡ ತಪಸ್ಸನ್ನ ಮಾಡ್ತಾರೆ. ಅವರು ಅವರ ಹೈಯರ್ ಲೆವೆಲ್ ಆಫ್ ಎನರ್ಜಿಗಳನ್ನ ಗೇನ್ ಮಾಡೋದಕ್ಕೆ, ರೀಚ್ ಮಾಡೋದಕ್ಕೆ, ಅವರ ಹೈಯರ್ ಸೆಲ್ಫ್ ಅನ್ನ ಆಗೋದಕ್ಕೆ ಅವರುಗಳು ಕೂಡ ತಪಸ್ ಮಾಡ್ತಾರೆ. ಶಿವ ನೋಡಿ, ಯಾವಾಗ್ಲೂ ಕೂಡ ನಮ್ಮ ಶಿವಯ್ಯ ಯಾವಾಗ್ಲೂ ಸಮಾಧಿಯಲ್ಲಿ ಇರ್ತಾರೆ. ಶ್ರೀ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಪ್ರತಿಯೊಬ್ರು ಕೂಡ ಅವರ ಹೈಯರ್ ಸೆಲ್ಫ್ ಅನ್ನ ರೀಚ್ ಮಾಡೋದಕ್ಕೆ ತಪಸ್ಸನ್ನ ಮಾಡ್ತಾರೆ. ಹಾಗೆ ನಾವು ಕೂಡ ನಮ್ಮ ಹೈಯರ್ ಸೆಲ್ಫ್ ನ ಕನೆಕ್ಟ್ ಆಗೋದಕ್ಕೆ, ಆ ದೈವತ್ವವನ್ನ ನಮ್ಮಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ಧ್ಯಾನ, ಭಕ್ತಿ, ಇನ್ನರ್ ವರ್ಕ್, ಕುಂಡಲಿನಿ ಜಾಗೃತ,
ಆಧ್ಯಾತ್ಮದಲ್ಲಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡುವಂಥದ್ದು. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ನಮ್ಮಲ್ಲಿ ದೈವತ್ವದ ಗುಣಗಳು ಬಂದಾಗ ನಾವು ಡಿ.ಎಂ ಅಥವಾ ಡಿ.ಎಫ್ ಆಗ್ತೀವಿ. ಅಲ್ಲಿವರೆಗೂ ನಾವು ಜಸ್ಟ್ ಮ್ಯಾಸ್ಕುಲೈನ್ ಮತ್ತು ಫೆಮಿನೈನ್ ಮಾತ್ರನೇ. ದೈವತ್ವ ಬಂದು ಅಂದಿದ ತಕ್ಷಣ ನಾವೇನ್ ದೇವ್ರಾಗ್ಬಿಡಲ್ಲ. ದೇವ್ರಂತ ಮನುಷ್ಯನಪ್ಪ, ಎಷ್ಟು ಒಳ್ಳೆ ಹುಡುಗಿನಪ್ಪ, ಎಷ್ಟು ಒಳ್ಳೆ ಹೆಂಗ್ಸು ಅಂತೆಲ್ಲ ಮಾತಾಡ್ತಾರಲ್ವಾ, ಆ ರೀತಿಯಾದಂಥ ಗುಣಗಳು ನಮ್ಮೊಳಗೆ ಬರುತ್ತೆ. ದೈವತ್ವದ ರೀತಿಯಾದಂಥ ಗುಣಗಳು ನಮ್ಮಲ್ಲಿ ಬರುತ್ತೆ. ಆಗ ನಾವು ರಿಯಲ್ ಡಿ.ಎಂ, ಡಿ.ಎಫ್ ಆಗ್ತೀವಿ. ಅಲ್ಲಿವರೆಗೂ ದೇಹ ರೂಪದಲ್ಲಿ ನಾವು ಯಾವಾಗವರೆಗೂ ಬದುಕ್ತಾ ಇರ್ತೀವಿ. ಹರಿಷಡ್ವರ್ಗಗಳಾಗಿರ್ಬಹುದು, ಲೋಭ ಮೋಹ ಮದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹರಿಷಡ್ವರ್ಗಗಳು, ಮತ್ತೆ ನಾವು ಮಾಡಿರೋ ಕರ್ಮಗಳಾಗಿರ್ಬಹುದು, ಇನ್ನೊಬ್ರು ಮೋಸ ಮಾಡಿರ್ಬೋದು, ನಾವು ಮೋಸ ಹೋಗಿರೋದಿರ್ಬೋದು, ಅದೆಲ್ಲ ಕ್ಲಿಯರ್ ಆಗೋವರೆಗೂ ನಾವು ಜಸ್ಟ್ ಮ್ಯಾಸ್ಕುಲೈನ್ ಫೆಮಿನೈನೇ ಆಗಿರ್ತೀವಿ. ನಾವ್ ಯಾವಾಗ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ, ನಮ್ಮದೇ ಅರ್ಧ ಆಗಿರೋ ಅಂತ ನಮ್ಮ ಪಾರ್ಟ್ನರ್ ಮೇಲೆ ಅದು ವರ್ಕ್ ಆಗತ್ತೆ. ಆಗ ನಾವು ನಾರ್ಮಲ್ ಹ್ಯೂಮನ್ ಸೆಲ್ಫ್ ಇಂದ ನಮ್ಮ ಒಂದು ಡಿವೈನ್ ಸೆಲ್ಫ್ಗೆ, ನಮ್ಮ ಒಂದು ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆದಾಗ ಆ ಡಿವಿನಿಟಿ ನಮ್ಮಲ್ಲಿ ಬರುತ್ತೆ. ಆಗ ನಮ್ಮ ರನ್ನರ್ ಚೇಸರ್ ಅನ್ನುವಂಥ, ನನಗೆ ನನ್ನ ಹುಡುಗ ಬೇಕು ಅಥವಾ ಹುಡುಗಿ ಬೇಕು ಅಂತ ಅವ್ರ ಹಿಂದೆ ಓಡೋ ಅಂತ ಪರಿಸ್ಥಿತಿ ಇರೋದಿಲ್ಲ. ನಾವಾಗ್ತಾ ಆಗ್ತಾ ಪ್ರತಿಯೊಂದು ನಮ್ಮಲ್ಲಿ ನಾವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಓರಾದಲ್ಲಿ ಆ ಚೇಂಜಸ್ ಬರುತ್ತೆ, ಮನಸ್ಸಿನಲ್ಲಿ ಕಾಮ್ನೆಸ್ ಬರುತ್ತೆ, ಫಿಸಿಕಲಿ ಫಿಟ್ ಆಗ್ತೀವಿ, ಮೆಂಟಲಿ ಎಮೋಷನಲಿ ಎಲ್ಲ ಫಿಟ್ ಆಗ್ತೀವಿ, ಸ್ಟೇಬಲ್ ಆಗ್ತೀವಿ. ಅದಾದ್ಮೇಲೆ ನಮ್ಮ ಓರಾದಲ್ಲಿ ಆ ಚೇಂಜಸ್ ಬರುತ್ತೆ, ನಮ್ಮ ಫ್ರೀಕ್ವೆನ್ಸಿ ತುಂಬಾ ಹೈ ಆಗ್ತಾ ಹೋಗುತ್ತೆ. ಆಗ ನಮ್ಗೆ ಏನೇನ್ ಬೇಕು ಎಲ್ಲವೂ ಕೂಡ ನಮ್ಮ ಹತ್ರ ಬರ್ತಾ ಹೋಗುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಪವರ್ಸ್ ಜಾಸ್ತಿ ಆಗತ್ತೆ. ನಮ್ಗೆ ಏನು ಬೇಕಿದ್ರೂ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ಅದು ನಮ್ಮ ಕರಿಯರ್ ಆಗಿರಬಹುದು, ನಮ್ಮ ಎಜುಕೇಶನ್ ಆಗಿರಬಹುದು, ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದಾಗಿರಬಹುದು, ನಮ್ಮ ಮನಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ನನ್ಗೆ ಇಷ್ಟು ಸಂಪಾದನೆ ಬೇಕು, ಇಂಥ ಕೆಲಸ ಬೇಕು, ನನ್ಗೆ ಈ ಕಾರ್ ಬೇಕು, ಈ ತರ ಮನೆ ಬೇಕು, ಈ ತರ ಲೈಫ್ ಬೇಕು, ಏನ್ ಬೇಕಿದ್ರು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದರ ಜೊತೆಯಲ್ಲಿ ನಮ್ಮ ಡಿ.ಎಂ ಅಥವಾ ಡಿ.ಎಫ್ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡಬಹುದು. ಅದಕ್ಕೋಸ್ಕರ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ತುಂಬಾ ಮುಖ್ಯ. ಕುಂಡಲಿನಿ ನಿಮ್ಮ ಗುರು ಯಾರಂತ ತಿಳ್ಕೊಂಡು ಅವ್ರ ಹತ್ರನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಖಂಡಿತ ಡೇಂಜರಸ್. ಇದರಲ್ಲಿ ನನ್ನ ಅನುಭವಗಳು ನನಗಿದೆ. ಅದಕ್ಕೋಸ್ಕರ ನಾನು ಕುಂಡಲಿನಿ ಕ್ಲಾಸಸ್ ಮಾಡೋ ಅಷ್ಟರಲ್ಲಿ ನೀವು ಕಂಪ್ಲೀಟ್ಲಿ ಪ್ಯೂರ್ನೆಸ್ಗೆ ಬರ್ಲಿ ಅನ್ನೋದಕ್ಕೋಸ್ಕರನೇ ಇಷ್ಟೆಲ್ಲ ನಾನು ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ನಿಮಗೆ ಹೇಳ್ಕೊಡ್ತಾ ಇರೋದು. ನಿಮಗೆ ನಾನ್ ಗುರು ಅಂತ ಫೀಲ್ ಆದ್ರೆ, ನಾನು ಕುಂಡಲಿನಿ ಕ್ಲಾಸ್ ಮಾಡೋಷ್ಟರಲ್ಲಿ ಇದನ್ನೆಲ್ಲ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಆ ಅಲೈನ್ಮೆಂಟ್ಗೆ ಬನ್ನಿ. ಕುಂಡಲಿನಿ ಬಗ್ಗೆ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಈಗ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಡಿ.ಎಂ, ಡಿ.ಎಫ್ ಅಂದ್ರೆ ಏನು ಅಂತ. ಈಗ ನಿಮ್ಮ ಹುಡುಗ ಅಥವಾ ಹುಡುಗಿ ಏನಿದ್ದಾರೆ, ಅವರು ಸ್ಟಿಲ್ ಈಸ್ ಎ ಹ್ಯೂಮನ್ ಫಾರ್ಮ್ ಅಲ್ಲಿ ಇದ್ದಾರೆ, ಮನುಷ್ಯನ ದೇಹದಲ್ಲಿ ಇದ್ದಾರೆ, ಅದೇ ಒಂದು ಮೋಹ ಮಾಯೆಯಲ್ಲಿ ಇದ್ದಾರೆ. ಅವರು ಸ್ಟಿಲ್ ಇವಾಗ್ಲೂ ಕೂಡ ಅವರು ನಿಮ್ಮ ಜಸ್ಟ್ ಮ್ಯಾಸ್ಕುಲೈನ್ ಫೆಮಿನೈನ್ ಅಷ್ಟೇ. ಅವರು ನಿಮ್ಮ ಡಿ.ಎಂ, ಡಿ.ಎಫ್ ಅಲ್ಲ. ಅವರ ಹೈಯರ್ ಸೆಲ್ಫ್, ಈಗ ನಾನು ಐಶ್ವರ್ಯ, ನನ್ನ ಹೈಯರ್ ಸೆಲ್ಫ್ ಬಂದು ಡಿ.ಎಫ್ ಆಗಿರುತ್ತೆ. ನಮಗೆ ಕನಸಿನಲ್ಲೇ ಆಗಿರ್ಲಿ, ನಮಗೆ ಟೆಲಿಪತಿಕಲಿ ಕನೆಕ್ಟ್ ಆಗಿರೋದಿರ್ಲಿ, ರಿಯಲಿ ನಮಗೆ ಹೆಲ್ಪ್ ಮಾಡೋದು ನಮ್ಮ ಪಾರ್ಟ್ನರ್ನ, ನನ್ನ ಡಿ.ಎಂ ನ ಹೈಯರ್ ಸೆಲ್ಫ್ ನನಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ನಾನು ಸ್ಪಿರಿಚುಯಲಿ ಉದ್ಧಾರ ಆಗೋದಕ್ಕೆ, ಬೆಳೆಯೋದಕ್ಕೆ ಎಲ್ಲಾನು ಕೂಡ. ಸೊ ಆ ದೇಹರೂಪಿ ವ್ಯಕ್ತಿ ನನ್ನ ಡಿ.ಎಂ ಅಲ್ಲ. ಹಾಗೆ ನಿಮಗೂ ಕೂಡ ತಿಳ್ಕೊಳ್ಳಿ, ದೇಹರೂಪಿ ವ್ಯಕ್ತಿ ನಿಮ್ಮ ಡಿ.ಎಂ ಅಥವಾ ಡಿ.ಎಫ್ ಅಲ್ಲ. ಅವರ ಹೈಯರ್ ಸೆಲ್ಫ್ ನಿಮಗೆ ಎಲ್ಲಾ ರೂಪದಲ್ಲೂ ನಿಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರು ನಿಮ್ಮ ನಿಜವಾದ ಡಿ.ಎಂ ಮತ್ತೆ ಡಿ.ಎಫ್. ನೀವು ಎಷ್ಟು ಬೇಗ ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ ಕನೆಕ್ಷನ್ನ ಎಮೋಷನಲಿ ಕಂಪ್ಲೀಟ್ಲಿ ಕಟ್ ಮಾಡಿಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಂಪ್ಲೀಟ್ಲಿ ಬಿಟ್ಟು, ಯಾವಾಗ ನೀವು ನಿಮ್ಮ ಪ್ರಾಕ್ಟೀಸಸ್ನ ನೀವು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾ ಹೋಗ್ತೀರಾ, ಆದಷ್ಟು ಬೇಗ ನೀವು ನಿಮ್ಮ ಡಿ.ಎಂ, ಡಿ.ಎಫ್ ಎನರ್ಜಿಗೆ ನೀವು ಬಂದ್ರೆ ನಿಮ್ಮ ವ್ಯಕ್ತಿ ಕೂಡ ಬರೋದಕ್ಕೆ
ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದ್ರೆ ಅವ್ರು ನಿಮ್ ಹಿಂದೆ ಹಿಂದೆ ಬರ್ತಾರೆ. ಮೇ ಬಿ ತಗೊಳ್ಬೋದು. ಕೆಲವ್ರಿಗೆ 3 ತಿಂಗಳು, 6 ತಿಂಗಳು, ವರ್ಷ ತಗೊಳ್ಬಹುದು. ಬಟ್ ನೀವು ಎಷ್ಟು ನಿಮ್ ಮೇಲೆ ವರ್ಕ್ ಮಾಡ್ತೀರಾ ಅದು ಅವ್ರ ಮೇಲೂ ಕೂಡ ಅಷ್ಟೇ ವರ್ಕ್ ಆಗತ್ತೆ. ಯಾವಾಗ ಎಮೋಷನಲಿ ನೀವು ಕಾರ್ಡ್ ಕಟಿಂಗ್‌ಗಳನ್ನ ಮಾಡ್ಕೊಳ್ತೀರಾ, ಅವ್ರ ಬಗ್ಗೆ ಯೋಚನೆ ಮಾಡ್ದಲೆ, ಅವ್ರ ಬಗ್ಗೆ ಅಯ್ಯೋ ಪಾಪ ಅಂದಲೆ, ಯಾವಾಗ ಕಂಪ್ಲೀಟ್‌ಲಿ ಕಟ್ ಮಾಡ್ಕೊಳ್ತೀರಾ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಸ್ಟ್ರಾಂಗ್ ಆಗತ್ತೆ. ನಿಮ್ ಹಿಂದೆ ಅವ್ರು ಬರ್ಲೇಬೇಕಾಗತ್ತೆ. ಅವ್ರಿಗೆ ಬೇರೆ ಆಪ್ಷನ್ ಅನ್ನೋದೇ ಇಲ್ಲ. ಯಾಕಂದ್ರೆ ನೀವು ಅವ್ರಿಗೆ ಪ್ರೀತಿ, ಕರುಣೆ ಎಲ್ಲವನ್ನೂ ತೋರಿಸ್ತಿದ್ದಾಗ, ಎಮೋಷನಲಿ ನೀವು ಅವ್ರಿಗೆ ಕನೆಕ್ಟ್ ಆಗಿದ್ದಾಗ ಅವ್ರಿಗೆ ಬೇಕಾದಂಥ ಎನರ್ಜಿ ನಿಮ್ಮಿಂದ ಸಿಗ್ತಾ ಇರತ್ತೆ. ಅವರು ನಿಮ್ಮ ಎನರ್ಜಿಯನ್ನ ಸಕ್ ಮಾಡ್ತಾ ಇರ್ತಾರೆ. ಆದ್ರಿಂದ ಅವ್ರ ಲೈಫಲ್ಲಿ ಅವರು ಹೇಗಿದ್ದಾರೆ ಹಾಗೆ ಹ್ಯಾಪಿಯಾಗೇ ಇರ್ತಾರೆ ಹೊರತು ನಿಮ್ಮ ಲೈಫ್‌ನಲ್ಲಿ ಅವ್ರು ಯಾವತ್ತೂ ಬರೋದಿಲ್ಲ. ಅವರು ನಿಮ್ಮ ಲೈಫ್‌ನಲ್ಲಿ ಡಿ-ಎಂ ಅಥವಾ ಡಿ-ಎಫ್ ಆಗಿ ಬರ್ಬೇಕು ಅಂದ್ರೆ ಅವ್ರ ಜೊತೆ ಎಲ್ಲಾ ಎಮೋಷನಲ್ ಕನೆಕ್ಷನ್ ಅವ್ರ ಫೋಟೋ ನೋಡೋದಿರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಅವ್ರು ಟೆಲಿಪತಿಕಲಿ ಕನೆಕ್ಟ್ ಆದಾಗ ಅವಾಯ್ಡ್ ಮಾಡೋದಿರ್ಬೋದು. ಪ್ರತಿಯೊಂದು ಎನರ್ಜಿನಲ್ಲೂ ಅವರನ್ನ ಕಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ರಿಯಲ್ ಡಿ-ಎಂ, ಡಿ-ಎಫ್ ಆದ ಅವರ ಹೈಯರ್ ಸೆಲ್ಫ್‌ಗೆ ಕನೆಕ್ಟ್ ಆಗಿ, ಅಲ್ಲಿಂದ ನಿಮಗೆ ಬೇಕಾದಂತ ಪ್ರೀತಿ, ಕರುಣೆ, ಆಪ್ಯಾಯತೆ, ಆಧ್ಯಾತ್ಮಿಕ ಸಹಾಯ ಪ್ರತಿಯೊಂದು ಕೂಡ ನಿಮ್ಮ ಡಿ-ಎಂ ಅಥವಾ ಡಿ-ಎಫ್ ಹೈಯರ್ ಸೆಲ್ಫ್ ರಿಯಲ್ ಡಿ-ಎಂ, ಡಿ-ಎಫ್ ಅಲ್ಲಿಂದ ಸಿಗ್ತಾ ಇರತ್ತೆ. ಅವರಿಗೆ ಮಾತ್ರನೇ ಕನೆಕ್ಟ್ ಆಗಿ, ಆಗ ನೀವು ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸ್ಪಿರಿಚುಯಲಿ, ಫೈನಾನ್ಷಿಯಲಿ ಎಲ್ಲಾ ಲೆವೆಲಲ್ಲೂ ನೀವು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಆಗ ನಿಮ್ಮ ಈ ಹುಡುಗ-ಹುಡುಗಿ ಏನಿದ್ದಾರೆ ಆಹ್, ಆಹ್, ದೇಹ ರೂಪದಲ್ಲಿ ಅವರು ನಿಮ್ಮತ್ರ ಬರ್ದಲೆ ಬೇರೆ ಆಪ್ಷನ್ನೇ ಇರಲ್ಲ. ಬಿಕಾಸ್ ನಿಮ್ಗೆ ಎನರ್ಜಿ ಲೆವೆಲಲ್ಲಿ ಅವ್ರಿಗೆ ಹೋಗ್ಬೇಕಾಗಿರುವಂಥ ಎನರ್ಜಿ ಕಂಪ್ಲೀಟ್‌ಲಿ ಕಟ್ ಆಗೋದ್ರಿಂದ, ಅವರು ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ಲೇಬೇಕಾಗತ್ತೆ. ಆಗ ರಿಯಲಿ ನಿಮ್ಮ ರಿಯೂನಿಯನ್ ಅನ್ನೋದು ಆಗತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಕಾಮೆಂಟ್ ಸೆಕ್ಷನ್‌ನಲ್ಲಿ ಹೇಳಿ. ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.